ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಬೇಗನೆ ಇದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ರೆಡಿ ಆಗಿಬಿಟ್ಟು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ನಮ್ಮ ಮನೆಯವರು ಇಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನು ನನ್ನ ಮಗ ಅಷ್ಟೇ, ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಸೊ ಮನೆ ಕೆಲಸನೂ ಸ್ವಲ್ಪ ಎಲ್ಲ ಮುಗ್ದಿದೆ, ಅಡುಗೆ ಎಲ್ಲ. ಸೊ ಬೇಗ ಹೋಗ್ಬಿಟ್ಟು ಬರೋಣ, ಇಲ್ಲೇ ಸ್ವಲ್ಪ ಮನೆ ಹತ್ರನೇ ಸ್ವಲ್ಪ ದೂರ ಇದೆ ಅಷ್ಟೇ. ಸೊ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ನನ್ನ ಮಗನಿಗೆ ಇನ್ನೂ ರೆಡಿ ಮಾಡಿಲ್ಲ, ಮಾಡಬೇಕು ಅವನಿಗೆ. ಸೊ ಹಾಗೆ ನಾವು ಇವತ್ತು ಭೀಮ್ ಅಮಾವಾಸ್ಯೆನ ಯಾವ ರೀತಿ ಆಚರಿಸಿದ್ವಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾಳೆ ಬರುತ್ತೆ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಹಾಕ್ತೀನಿ. ಸೊ ಬನ್ನಿ, ಇವತ್ತಿನ ಫುಲ್ ಡೇ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಎಲ್ಲನೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ 1K ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದೆ. ಸೊ ತುಂಬಾ ಖುಷಿಯಾಗಿದೆ. ಸೊ ವಾಚ್ ಓವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ. ಸೊ ಆದಷ್ಟು ನಾನು ಡೈಲಿ ವ್ಲಾಗ್ನ ಮಾಡಿಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮಕ್ಕಳು ಇನ್ನೂ ಚಿಕ್ಕವರು ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮನೆಯಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ. ಸೊ ಹಂಗಾಗ್ಬಿಟ್ಟು ದೇವಸ್ಥಾನ ಬಂದುಬಿಟ್ಟು ಇದು ಯಲ್ಲಮ್ಮನ ದೇವಸ್ಥಾನ, ಬಟ್ ಇದು ಬಂದುಬಿಟ್ಟು ಹೊಸ ಟೆಂಪಲ್ ಇದು. ಸೊ ಹಳೆ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೈ ಮುಗಿದ್ಬಿಟ್ಟು ಬಂದ್ವಿ ನಾವು. ಸೊ ಅದು ಇಲ್ಲಿ ಸ್ವಲ್ಪ ಹತ್ರನೇ ಇರೋದು. ಸೊ ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಕಮ್ಮಿ ಇದೆ, ಹಂಗಾಗ್ಬಿಟ್ಟು ಇಲ್ಲಿ ಹೊಸ ಟೆಂಪಲ್ ಮಾಡಿದ್ದಾರೆ. ಇಲ್ಲಿ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಸೊ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಆಗುತ್ತೆ ದೇವಸ್ಥಾನ. ಸೊ ಹಂಗಾಗ್ಬಿಟ್ಟು ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿನೂ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿದರು. ತುಂಬಾ ಖುಷಿ ಆಯಿತು ಹೋಗಿದ್ದು. ಸೊ ತುಂಬ ಚೆನ್ನಾಗಿದ್ರು. ಸೊ ನಮ್ಮ ಮನೆ ಹತ್ರ ಆಗಿರೋದ್ರಿಂದ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಸೊ ಯಲ್ಲಮ್ಮನ ದೇವಸ್ಥಾನ, ಸೊ ಆಂಜನೇಯನ ದೇವಸ್ಥಾನವೂ ಇದೆ, ಬಟ್ ಅದು ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿ. ಸೊ ಇದು ಆದರೆ 1 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಸೊ ಪ್ರಸಾದನೂ ಕೊಟ್ಟರು, ಪ್ರಸಾದನೂ ಸ್ವಲ್ಪ ಎಲ್ಲ ತಿನ್ಕೊಬಿಟ್ಟು, ಸೊ ನನ್ನ ಮಗಳಿಗೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಗೂ ತೊಗೊಬಂದಿದ್ದೀನಿ. ಸೊ ಅವಳನ್ನ ಬಿಟ್ಬಿಟ್ಟು ನಮಗೆ ತಿನ್ನೋದಕ್ಕೆ ಏನಕ್ಕೂ ಮನಸ್ಸಾಗಲ್ಲ, ನಮಗೇನು ತಿನ್ನೋದಕ್ಕೆ. ಸೊ ಹಂಗಾಗ್ಬಿಟ್ಟು ಅವಳಿಗೂ ಸ್ವಲ್ಪ ತೊಗೊಬಂದೆ ನಾನು. ಹಾಯ್, ಯಾಕೆ ಕೋಪ ಬಂದಿದ್ದಾ? ಚಿನ್ನ ಕೋಪ ಬಂದಿದ್ದಾ? ಯಾಕಪ್ಪ, ಯಾಕೆ ಚಿನ್ನ ಕೋಪ ಬಂದಿದ್ದು? ಎಲ್ಲಿ ನೋಡಿ ಚಿನ್ನ, ಇಲ್ಲಿ ನೋಡಿ ಚಿನ್ನ, ಬನ್ನಿ ಹೋಗೋಣ ಬನ್ನಿ. ಆಂಟಿ ಹೊಡಿತಾರೆ ನೋಡು, ಕಿತ್ತಾಕೋದ್ರೆ ಆಂಟಿ ಹೊಡಿತಾರೆ. ನಡಿ ನಡಿ ಮನೆಗೆ ಹೋಗೋಣ. ಚಾಕಿ ಬೇಕಾ? ಹಾಂ ಹೌದಾ? ಎಲ್ಲಿ ನೋಡು, ಏನು ಬೇಕು? ಏನು ಬೇಕು? ಚಾಕಿ ಬೇಕಾ? ಊಟ ಬೇಡವಾ? ಬೇಡವಾ ಊಟ? ಊಟ ಊಟ ಆಯ್ತಾ ಚಿನ್ನ? ಊಟ ಆಯ್ತಾ? ಆಯ್ತಾ? ಏನು ತಿಂದೆ? ಏನು ತಿಂದೆ? ಅನ್ನನಾ? ಊಟ ಮಾಡಿದ್ರಾ? ಹೌದಾ? ಇಲ್ಲಿ ನೋಡಿ, ಅಕ್ಕ ಎಲ್ಲಾಯ್ತು? ಅಕ್ಕ ಎಲ್ಲಾಯ್ತು? ಎಲ್ಲಾಯ್ತು ಅಕ್ಕ? ಬೀನಾ? ಪಪ್ಪ ಎಲ್ಲಾಯ್ತು? ಪಪ್ಪ ಹೆಂಗೆ ಕಾರ್ ಓಡಿಸೋದು? ಹಂಗ? ಅಕ್ಕ ಎಲ್ಲಾಯ್ತು? ಅಕ್ಕ ಚಿನ್ನ ಅಕ್ಕ ಎಲ್ಲಿ? ಚಿನ್ನರಿ ಎಲ್ಲಿ? ಬಿ ಬರೆಯೋಕೆ ಹೋಗಿದ್ಯಾ? ಅಕ್ಕ ಹೆಂಗೆ ಬಿ ಬರೆಯೋದು? ಅಕ್ಕ ಹೆಂಗೆ ಬಿ ಬರೆಯೋದು? ಬಿ ಹಾಂ 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 ಹೇಳಿ ಮುಂದಕ್ಕೆ. ಎ ಬಿ ಸಿ ಡಿ ಇ. ಚಾಕಿ ಇಲ್ಲ, ಚಾಕಿ ಇಲ್ಲ. ನೀನು ABCD ಹೇಳು, ಚಾಕಿ ಕೊಡ್ತೀನಿ. ಹೇಳ್ತೀರಾ ABCD? ಚಿನ್ನಕ್ಕೆ ಚಾಕಿ ಬೇಕಲ್ವಾ? ABCD ಹೇಳು, ಮತ್ತೆ ಚಾಕಿ ಕೊಡ್ತೀನಿ. ಹಾಂ ಹೇಳು ಮಗ. ಮುದುಮ ಮುದುಮ, ಚಾಕಿ ಬೇಕಾ? ಎಲ್ಲಿ ತಿರುಗಿ ಕಡೆ. ಏನು ಬೇಕು? ಚಾಕಿನಾ? ಎಲ್ಲಿದೆ ಚಾಕಿ? ಖಾಲಿನಮ್ಮ, ಫ್ರಿಜ್ಜಲ್ಲಿ ಖಾಲಿ ಆಗಿದೆ, ಚಾಕಿ ಇಲ್ಲ ಮಗ. ನೈಟ್ ನೀನು ಅಕ್ಕ ಇಬ್ಬರು ತಿಂದ್ರಲ್ವಾ? ಚಿನ್ನರಿನು ಚಿನ್ನು ಇಬ್ಬರು ಒಟ್ಟು ತಿಂದಿದ್ದಲ್ಲ ನೈಟ್ ಚಾಕಿನ. ಬಿದೋಯ್ತು ಬಿದೋಯ್ತು ಚಿನ್ನು, ಬಿದೋಯ್ತು. ಐ ಲವ್ ಯು. ಚಾಕಿ ಇಲ್ಲಮ್ಮ, ಚಾಕಿ ಇಲ್ಲ ಮಗ, ಊಟ ಮಾಡಿ.
ಅಲ್ಲಿ ಇಲ್ಲ ಮಗ, ಅಲ್ಲಿ ಎಲ್ಲೈತೆ ಚಾಕಿ? ಇಲ್ಲಮ್ಮ ಅಲ್ಲಿ. ಇಲ್ಲ ಮಗ, ಅಲ್ಲಿ ಊಟ ಇರೋದು. ಅಲ್ಲಿ ಚಾಕಿ ಇಲ್ಲಮ್ಮ, ಊಟ ಇರೋದು. ಸ್ವೀಟ್ ತಿಂತೀರಾ? ಸ್ವೀಟು ಅಮ್ಮಂಗೆ ಐ ಲವ್ ಯು ಹೇಳು. ಕೊಡ್ತೀನಿ, ಚಾಕಿ ಕೊಡ್ತೀನಿ. ಅಮ್ಮಂಗೆ ಪ್ಲೇನ್ ಕಿಸ್ ಕೊಡಿ, ಪ್ಲೇನ್ ಕಿಸ್ ಕೊಡಿ ಅಮ್ಮಂಗೆ. ಕೊಡಲ್ವಾ? ಕೋಪ ಬಂದಿದ್ದ ಮುದ್ದುಗೆ. ಚಿನ್ನು ಹೆಂಗೆ ಕೋಪ ಮಾಡ್ಕೊಳ್ಳೋದು? ಹೆಂಗೆ ನಗೋದು ಚಿನ್ನು? ಹೆಂಗೆ ನಗೋದು? ತೋರಿಸಲ್ವಾ? ಕೋಪ ಬಂದಿದ್ದಾ? ಸಾರಿ ಸಾರಿ ಮಗ, ಸಾರಿ. ಓಕೆನಾ? ಡನ್ನಾ? ಡನ್ನಾ? ಡನ್. ಡನ್ ಮಾಡಿ. ಡನ್. ಐ ಲವ್ ಯು ಚಿನ್ನ, ಐ ಲವ್ ಯು. ಡನ್ ಡನ್ ಡನ್. ಸೆಕೆಂಡ್ ಬಂಗಾರ. ಬಾಯ್ ಬಾಯ್. ಸೊ ಅವನಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಬರಬೇಕಾದ್ರೆ ಅಲ್ಲಿ ರೋಡಲ್ಲಿ ಅಂಗಡಿ ಇತ್ತು. ಸೊ ಚಾಕ್ಲೇಟ್ ಕೇಳ್ದ ಅವನು, ಚಾಕ್ಲೇಟ್ ಕೊಡಿಸಿಲ್ಲ. ಹಂಗಾಗ್ಬಿಟ್ಟು ಅವನಿಗೆ ಸ್ವಲ್ಪ ಕೋಪ ಬಂದುಬಿಟ್ಟಿದೆ. ಸೊ ಬೆಳಿಗ್ಗೆ ನಾನು ಬಂದುಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದು ನಾನು. ಸೊ 5 ಗಂಟೆಗೆ ಎದ್ಬಿಟ್ಟು ನನ್ನ ಮಗಳು ಬಂದುಬಿಟ್ಟು 8 o'clock ಸ್ಕೂಲಿಗೆ ಹೋಗ್ತಾಳೆ. ಸೊ ಅಷ್ಟೊತ್ತಿಗೆ ಬೇಗ ಒಂದು 7:30 ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಅವಳು ಸ್ಕೂಲಿಗೆ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ನಾನೆಲ್ಲ ಬೇಗನೂ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ. ಸೊ ರಂಗೋಲಿ ಬಂದುಬಿಟ್ಟು ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸೊ ದೊಡ್ಡದಾಗೆಲ್ಲ ಹಾಕೋಕ್ಕಾಗಲ್ಲ ನಮ್ಮ ಮನೇಲಿ. ಸೊ ಈ ಥರ ಚಿಕ್ಕದಾಗಷ್ಟೇ. ಸೊ ಆಚೆ ಕಡೆ ಎಲ್ಲ ಓಡಾಡ್ತಾರೆ, ಹಂಗಾಗ್ಬಿಟ್ಟು. ಸೊ ಬೆಳಿಗ್ಗೆ ಟಿಫನಿಗೆ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆ ಮಾಡಿಬಿಟ್ಟು ನನ್ನ ಮಗಳನ್ನ ಕಳಿಸ್ಕೊಟ್ಬಿಟ್ಟು ನಾನು ಪಾಯಸ ಮಾಡಿದ್ದು. ಸೊ ನೈಟು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿದ್ದೆ. ಬಟ್ ಆಮೇಲೆ ಬೆಳಿಗ್ಗೆ ಎದ್ಮೇಲೆ ಯಾಕೋ ಬೇಡ ಅಂತೇಳ್ಬಿಟ್ಟು ಅನ್ನಿಸ್ತು, ಹಂಗಾಗ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ದು. ಸೊ ಬೆಳಿಗ್ಗೆ ಪುಳಿಯೋಗರೆ ಮಾಡಿಬಿಟ್ಟು ನನ್ನ ಮಗಳಿಗೆ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸಿದ್ದೆ. ಸೊ ನೆಕ್ಸ್ಟು ನಮ್ಮ ಮನೆಯವ್ರೂ ಅಷ್ಟೊತ್ತಿಗೆ ನಾನು ಪಾಯಸ ಮಾಡೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗೀತು ಅವ್ರದ್ದು. ಸೊ ನನ್ನ ಮಗಳಿಗೆ ಡ್ರಾಪ್ ಮಾಡಿ ಬಂದುಬಿಟ್ಟು ಮತ್ತು ಆಮೇಲೆ ಅವ್ರು ಸ್ನಾನಕ್ಕೆ ಹೋಗಿದ್ದು. ಸೊ ಸ್ನಾನ ಮಾಡ್ಕೊಬಂದರು. ಸೊ ಆಮೇಲೆ ನಾನು ಪೂಜೆ ಮಾಡಿದ್ದು. ಸೊ ನಾನು ಈ ವರ್ಷ, ಹೋದ ವರ್ಷ ಎಲ್ಲ ಆಚೆ ವರ್ಷ ಎಲ್ಲ ನಾನು ಮಾಡಿಲ್ಲ, 3 ವರ್ಷ ಮಾಡಿಲ್ಲ ನಾನು. ಯಾಕಂದರೆ ಅವಾಗೆಲ್ಲ ಪ್ರೆಗ್ನೆಂಟ್ ಇದ್ದೆ ಮತ್ತು ಬಾಣಂತನ ಆ ಥರ ಎಲ್ಲ ಆಗೋಯಿತು. ಹಂಗಾಗ್ಬಿಟ್ಟು ನನಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮತ್ತೆ ಈ ವರ್ಷ ಮಾಡಿದ್ದು. ಸೊ ಮದುವೆ ಆದಮೇಲೆಲ್ಲ ಮಾಡ್ತಾಯಿದ್ದೆ. ಸೊ ಆಮೇಲೆ ಅವ್ರು ಪ್ರೆಗ್ನೆಂಟು ಬಾಣಂತನದಲ್ಲೆಲ್ಲ ಮಾಡಬಾರ್ದು ಅಂತೇಳ್ಬಿಟ್ಟು ನನಗೆ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗ್ಬಿಟ್ಟು ಈ ವರ್ಷ ಮಾಡೋಣ ಅಂತೇಳ್ಬಿಟ್ಟು ನಾನು ಮಾಡಿದ್ದು. ಒಂದು ಕಡೆ ನನ್ನ ಮಗ ಸುಮ್ಮನೆ ಇರ್ತಾಯಿಲ್ಲ. ಅವನು ಕುಂಕುಮ ಆಗಲೆಲ್ಲ ತೊಗೊಂಡು ಹಚ್ಕೊತಾನೆ ಇದ್ದ ಹಣೆಗೆ. ಸೊ ಪೂಜೆ ಮಾಡಬೇಕಾದ್ರೆ ಎಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ದ. ಸೊ ನನ್ನ ಮನೆಯವ್ರೂ ಕರೆದ್ರು, ಆದರೂ ಅವ್ರ ಹತ್ರ ಹೋಗ್ತಾ ಇರಲಿಲ್ಲ ಅವನು. ಸೊ ಆದಷ್ಟು ಅವನು ನನ್ನ ಹತ್ರನೇ ಇರೋದು. ಸೊ ನನ್ನ ಕಣ್ಮುಂದೆ ಇದ್ದರೆ ಅವ್ನು ನನ್ನ ಜೊತೆಲೇ ಇರ್ತಾನೆ ಯಾವಾಗ್ಲೂ. ಸೊ ನನ್ನದೇ ಜಾಸ್ತಿ ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ. ಅವ್ರ ಪಪ್ಪ ಹತ್ರನೂ ಹೋಗಲ್ಲ ಜಾಸ್ತಿ. ಸೊ ಅವ್ರು ನಮ್ಮ ಮನೆಯವರು ಸ್ವಲ್ಪ ನನಗೆ ಕಾಮಿಡಿ ಮಾಡ್ತಾಯಿದ್ರು, ಹುಷಾರು ಮತ್ತು ಕಾಲೆಲ್ಲ ಸುಟ್ಬಿಟ್ಟಿಯಾ ಅಂತ ಹೇಳ್ತಾಯಿದ್ರು. ಸೊ ಇದೇ ರೀತಿ ಮಾತಾಡ್ತಾಯಿರು, ನೋಡು ನೀನು ಸುಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದೆ ನಾನು. ಸೊ ಈ ಥರ ಎಲ್ಲ ಪೂಜೆ ಮಾಡಿದ್ದು ನಮ್ಮ ಮನೆಯವ್ರಿಗೆ. ಭೀಮ್ ಅಮಾವಾಸ್ಯೆ ನಾವು ಈ ರೀತಿಯಾಗಿ ಆಚರಿಸಿದ್ವಿ ಮನೆಯಲ್ಲಿ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮತ್ತು ಮನೆಯವರಿಗೆ ಸ್ವೀಟ್ ಹಾಕ್ಕೊಟ್ಟೆ. ಸೊ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗಿದೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಫಾಸ್ಟಾಗೆಲ್ಲ ಮಾಡಿ ಮುಗಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ. ಸೊ ಬಂದ ತಕ್ಷಣ ಅವಳಿಗೆ ಹೊಟ್ಟೆ ಆಗುತ್ತೆ. ಸೊ ನಾನು ದೇವಸ್ಥಾನದಿಂದ ಪ್ರಸಾದ ತೊಗೊಬಂದಿದ್ನಲ್ಲ, ಅದನ್ನೇ ತಿಂತಾಯಿದ್ಲು. ಸೊ ಬೆಳಗ್ಗೆ ಮನೆಯಲ್ಲಿ ಸ್ವೀಟ್ ಮಾಡಿದ್ದೆ ಮತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದು ಮನೆಯಲ್ಲೂ ಸಮೇತನು. ಸೊ ದೇವಸ್ಥಾನದಲ್ಲೂ ಪುಳಿಯೋಗರೆ ಕೊಟ್ಟಿದ್ದರು, ಅವಳಿಗೆ ಇಷ್ಟ. ಹಂಗಾಗ್ಬಿಟ್ಟು ತಿಂತಾಯಿದ್ದಾಳೆ. ಹಾಯ್ ಮಾಡುವುದು. ಚೆನ್ನಾಗಿದೆಯಾ ಪ್ರಸಾದ? ಪಾಯಸ ಚೆನ್ನಾಗಿದೆಯಾ? ನನ್ನ ಮಗಳಿಗೆ ಏನು ಗೊತ್ತಾ, ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು. ಸೊ ಆವಾಗ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಸೊ ವ್ಯಾನ್ ಇಳಿದ ತಕ್ಷಣವೇ ಬಂದುಬಿಟ್ಟು ಕೇಳ್ತಾಳೆ, ಅಮ್ಮ ಏನಮ್ಮ ಇವತ್ತು ಸರ್ಪ್ರೈಸು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ದಿನ ಎಲ್ಲ ಕೊಟ್ಟಿರಲಿಲ್ಲ ಅವಳಿಗೆ. ಸೊ ಇವಾಗ ಡೈಲಿ ಸರ್ಪ್ರೈಸ್ ಕೊಡ್ತೀವಿ. ಏನಾದರೂ ಒಂದು ಅಡುಗೆ ಮಾಡಿರ್ಬೋದು, ಏನಾದರೂ ಒಂದು ಸ್ವೀಟು ಇಲ್ಲ ಜ್ಯೂಸು ಏನಾದರೂ ಒಂದು ಮಾಡಿ ಕೊಟ್ಟರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. 91 ಮತ್ತು 100 ಕೊಡ್ತಾರೆ. 91 ಮತ್ತು 100 ಹೋಮ್ವರ್ಕ್ ಕೊಡ್ತಾರೆ. ಇವತ್ತು 81 90 ಕೊಟ್ಟಿದ್ದಾರೆ ಹೋಮ್ವರ್ಕ್ ಮನೆಗೆ. ಉಲ್ಟಾ ಬರಿಬೇಕಾ? ಹಂಗೆ 81 82 ಕರೆಕ್ಟಾಗಿ ಅಷ್ಟೇ.
ಹ್ಞೂ ನಿಂಗೆ ಬರುತ್ತಲ್ಲ 100ವರೆಗೂ ಫಾಸ್ಟಾಗಿ ಬರೆದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡು ಅಷ್ಟೇ. ಹೆಂಗೆ ಉಲ್ಟಾ ಬರೀಬೇಕಾ? ONE1 ಇಲ್ಲ 1 2 3ನಾ? ಹೌದಾ? ಅಮ್ಮ ಅದೇ ಬುಕ್ಕಲ್ಲಿ ನನ್ನ ಸ್ಕೂಲಲ್ಲಿ 70 ಮತ್ತು 70ಇಂದ 80ವರೆಗೂ ಕೊಟ್ಟಿದ್ದ. ನಾನು 71 ದೊಡ್ಡದಾಗಿ ನೀಟಾಗಿ ಬರೆದಿದ್ದೀನಿ. ಈಗ ನನ್ನಿಂದ ಅದೇ ಬುಕ್ಕ ಸ್ಟಾರ್ಟ್ ಆಗ್ತು. ಹೌದಾ? ಯಾರು ನಿಮ್ಮ ಸ್ಕೂಲಲ್ಲಿ ಚೆನ್ನಾಗಿ ಓದೋದು? ಖುಷಿ. ಆಮೇಲೆ ನಾನು ನೀನು, ಆಮೇಲೆ ವಿಸ್ಮಯ ಆಮೇಲೆ ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಯಾರು? ಅನನ್ಯ, ವಿಸ್ಮಯ, ಋತ್ವಿಕಾ, ಹಾಂ. ರಿಷಿತಾ. ಹೌದಾ? ನೀನು ಗುಡ್ ಗರ್ಲ ಸ್ಕೂಲಲ್ಲಿ? ಹೌದಾ? ನಿಜನಾ? ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವಳು ಅಂದರೆ ಅವ್ರ ಕ್ಲಾಸ್ ಮ್ಯಾಮ್ ಕವಿತಾ ಮ್ಯಾಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಇವಳು ಅಂದರೆ ತುಂಬಾ ಇಷ್ಟ. ಸೊ ಇವಳು ಹೋದ ತಕ್ಷಣ ಅವಳಿಗೆ ತಲೆಯೆಲ್ಲ ಸೋರ್ಬಿಟ್ಟು ಕೆನ್ನೆಲ್ಲ ಹಿಂಡ್ಬಿಟ್ಟು ತುಂಬಾ ಇಷ್ಟಪಡ್ತಾರೆ. ಸೊ ಇವಳು ಸ್ವಲ್ಪ ಗುಂಡ ಕ್ಯೂಟಾಗಿದ್ದಾಳಲ್ಲ, ಹಂಗಾಗ್ಬಿಟ್ಟು ತುಂಬಾ ಇಷ್ಟ ಅಂತೆ ಅವರಿಗೆ. ಸೊ ಅದೇ ರೀತಿಯೇ ಚೆನ್ನಾಗೂ ಓದ್ತಾಳೆ. ಮನೆ ಈಸ್ ಗುಡ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ನನಗೆ ಎಷ್ಟು ಆಡ್ಕೊಟ್ಟಿದ್ದಾರೆ ಅಂತ ನಿಮಗೆ ಎಲ್ಲ 1 2 3 4 5 6 7 8 9 ಸ್ಟಾರ್ ಕೊಟ್ಟಿದ್ದಾರೆ ನನಗೆ. ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಇವಾಗ ಬಂದುಬಿಟ್ಟು ಇವಳು UKG. ಸೊ LKGಯಿಂದನೂ ಸಮೇತ ಇದೇ ರೀತಿಯೇ ಬರೀತಾ ಇದ್ಲು ಅವಳು. ಸೊ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದು ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ. ದೊಡ್ಡವ್ರು ಯಾವ ಥರ ಬರೀತಾರೋ ಸೊ ಅದೇ ರೀತಿಯೇ ಬರೀತಾಳೆ. ತುಂಬ ಚೆನ್ನಾಗೂ ಓದ್ತಾಳೆ ಸ್ಕೂಲಲ್ಲೆಲ್ಲ. ಸೊ ಸ್ಕೂಲಿಗೆ ಹೋದಾಗೆಲ್ಲ ಅವ್ರ ಮ್ಯಾಮ್ ಹೇಳ್ತಾ ಇರ್ತಾರೆ ಮಾನ್ಯ ಗುಡ್ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಸೈಲೆಂಟಾಗೂ ಇರ್ತಾಳೆ, ಏನು ತರಲೆ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಅದೇ ರೀತಿಯೇ ಒಂದಿನನೂ ಸ್ಕೂಲ್ ಲೀವ್ ಹಾಕಲ್ಲ ಅವಳು. ಸೊ ಹುಷಾರಿಲ್ಲ ಅಂದ್ರೂ ಸಮೇತ ನಾನು ಸ್ಕೂಲಿಗೆ ಹೋಗ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಳೆ. ಸೊ ಸ್ಕೂಲಿಗೆ ಹೋಗೋದು ಅಂದರೆ ಅವಳಿಗೆ ತುಂಬಾ ಇಷ್ಟ ಮತ್ತು ಅಷ್ಟೇ ಇಂಟ್ರೆಸ್ಟ್ ಇದೆ ಅವಳಿಗೆ ಓದೋದೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಗೆ ಇದಾಗಿತ್ತು. ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ನಮ್ಮ ವಿಡಿಯೋನ ಲೈಕ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಏನು ಕೊಡ್ತಾ ಇಲ್ಲ. ಸೊ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನನಗೆ ಅದು ನಾನು ಸರಿ ಮಾಡ್ಕೊಳ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಡೈಲಿ ವ್ಲಾಗ್ ಮಾಡೋದಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಸೊ ನನಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹಂಗಾಗ್ಬಿಟ್ಟು ವಿಡಿಯೋ ನೀವು ಫುಲ್ಲು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ರೆ ಸೊ ಬೇಗನೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು.